ರೊಟ್ಟಿ ತಯಾರಿಕೆಯಿಂದ ವಿಶೇಷ ಚೇತನರ ಬದುಕು ಬಂಗಾರವಾಗಿದೆ. ಸರ್ಕಾರದ ಸಹಾಯ ಪಡೆದು ರೊಟ್ಟಿ ಕೇಂದ್ರ ಸ್ಥಾಪಿಸಿ ಸಕ್ಸಸ್ ಕಂಡಿದ್ದಾರೆ. ಇನ್ನು 4-5 ವಿಶೇಷ ಚೇತನರ ಗುಂಪಿನಿಂದ ಸ್ವಾವಲಂಬಿ ಬದುಕು ನಡೀತಾ ಇದೆ. ತಿಂಗಳಿಗೆ ತಲಾ 70,000 ಹಣವನ್ನು ದುಡಿತಾ ಇದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ ವಿಶೇಷ ಚೇತನರು. ವಿಜಯನಗರದ ಮಲಪನಗುಡಿಯ ರೊಟ್ಟಿ ತಯಾರಿಕೆ ಕೇಂದ್ರ ಇದು. ಇನ್ನು 3 ಚಕ್ರ ವಾಹನಗಳ ಬಳಕೆ ಮಾಡಿಕೊಂಡು ಮಾರ್ಕೆಟಿಂಗ್ ಕೂಡ ಮಾಡ್ತಿದ್ದಾರೆ. ಇನ್ನು ವಿಶೇಷ ಚೇತನರನ್ನ ಕೀಳಾಗಿ ಕಾಣೋರು ಅಥವಾ ತುಚ್ಛವಾಗಿ ನೋಡೋರು ಈ ಸ್ಟೋರಿಯನ್ನ ನೋಡಲೇಬೇಕು. ವಿಶೇಷ ಚೇತನರು ಅಂದರೆ ಅವರಿಗೆ ಕೈಲಾಗದವರು ಅಥವಾ ಕೆಲಸಕ್ಕೆ ಬಾರದವರು ಅಂತ ಯಾರೆಲ್ಲ ಅನ್ಕೊಂಡಿರ್ತೀರಾ, ನೀವು ಇವರ ಸಾಧನೆಯನ್ನ ನೋಡಲೇಬೇಕು. ಸ್ವಾವಲಂಬಿ ಬದುಕು ಕಟ್ಕೊಂಡು ತಿಂಗಳಿಗೆ ಬರೋಬ್ಬರಿ 70,000 ಹಣವನ್ನು ದುಡಿತಾರೆ. ಕೈಕಾಲು ಇಲ್ಲದವರು ಸರ್ಕಾರದ ಸಹಾಯ ಪಡೆದು ರೊಟ್ಟಿ ಕೇಂದ್ರ ಸ್ಥಾಪನೆ ಮಾಡಿ ರೊಟ್ಟಿಯನ್ನು ತಯಾರು ಮಾಡ್ತಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರ ದೃಶ್ಯದಲ್ಲಿ. 4-5 ಜನ ಇರೋ ಈ ವಿಶೇಷ ಚೇತನರ ಗುಂಪು ನಿತ್ಯ 1,000 ರೊಟ್ಟಿಯನ್ನು ತಯಾರು ಮಾಡ್ತಾರೆ. ರೊಟ್ಟಿಯ ಜೊತೆಗೆ ಊಟದ ತಟ್ಟೆ ಕೂಡ ತಯಾರು ಮಾಡ್ತಾರೆ. ಇನ್ನು ರೊಟ್ಟಿ ತಯಾರು ಮಾಡಿ ಕೇವಲ ಕುತ್ಕೊಂಡಲ್ಲೇ ಕುಳಿತುಕೊಳ್ಳೋದಿಲ್ಲ. ಇವರು 3 ಚಕ್ರದ ವಾಹನಗಳನ್ನು ಬಳಕೆ ಮಾಡಿಕೊಂಡು ಮಾರ್ಕೆಟಿಂಗ್ ಕೂಡ ಮಾಡ್ತಾರೆ. ಯಾಕಂದರೆ ರೊಟ್ಟಿಯನ್ನು ತಯಾರಿಸಿ ಒಂದೇ ಕಡೆ ಕೂತ್ರೆ ಅದನ್ನು ಜನರಿಗೆ ತಲುಪಿಸೋದು ಹೇಗೆ ಅಥವಾ ಮಾರ್ಕೆಟಿಂಗ್ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೀಗಾಗಿ 3 ಚಕ್ರ ವಾಹನಗಳನ್ನು ಬಳಸಿ ಮಾರ್ಕೆಟಿಂಗ್ ಕೂಡ ಮಾಡ್ತಿದ್ದಾರೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲಪನಗುಡಿ ಗ್ರಾಮದಲ್ಲಿ ಈ ಒಂದು ರೊಟ್ಟಿ ತಯಾರಿಕೆ ಕೇಂದ್ರ ಇದೆ. ಹೊಸಪೇಟೆ ತಾಲೂಕಿನ ನಾನಾ ಹಳ್ಳಿಗಳು, ಕೊಪ್ಪಳದ ಹುಲಿಗಿ ದೇವಾಲಯ ಸೇರಿದಂತೆ ಗ್ರಾಮೀಣ ಭಾಗಕ್ಕೂ ಕೂಡ ರೊಟ್ಟಿ ವ್ಯಾಪಾರ ಮಾಡ್ತಾರೆ ಈ ವಿಶೇಷ ಚೇತನರು. ನೀರಿಂದು